ತಕ್ಷಣ ಕಳ್ಸ್ಕೊಬೇಕು ಅದು ಇದಕ್ಕೆ ಟಾರ್ಪಲ್ ಅದು ಏನೇನು ಬೇಕಾ ತಗೊಳ್ಳೋದು ಎಲ್ಲ ಗೇಟ್ ತೆಗಿ ಏಯ್ ಗೇಟ್ ತೆಗಿ ಅದೆಲ್ಲ ತೆಗಿ ಅದು ಇದು ಮಾಡ್ಕೊ ಯಾರಿದ್ದೀರೋ
ಹತ್ರ ಬೀದಿ ಬದಿ ಗಾಡಿಗಳಿದಾವೋ ಅವರು ಅಂಗಡಿ ಮುಂದೆ ಹಾಕಬೇಕು. ಗಾಡಿ ಏನ್ ಮಹಾನಗರ ಪಾಲಿಕೆ ಏನ್ ಹೇಳಿದ್ರು, ಏನ್ ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೋ ಆ ಅಳತೆಗಳನ್ನ ಯಾವುದೇ ಕಾರಣಕ್ಕೂ ಮೀರಬಾರ್ದು. ನಿಯಮಗಳನ್ನು ಹೇಳಿದಾರೋ ಆ ನಿಯಮಗಳನ್ನ ತಕ್ಕಂತೆ ನೀವು ಪಾಲನೆ ಮಾಡಬೇಕು. ಸರಿನಾ? ನೀವು ಲೈಸೆನ್ಸ್ ಏನಿದೆಯೋ ಪ್ರಮಾಣ ಪತ್ರನ ಎದುರುಗಡೆ ಕಾಣಂಗಿಡಬೇಕು. ಆ ಸ್ವಚ್ಛತೆ ಕಾಪಾಡಬೇಕು. ಅಡಿಗೆ ಮಾಡೋರು ಏಪ್ರಿಲ್ಗಳು ಹಾಕೋಬೇಕು, ಮಾಸ್ಕ್ಗಳು ಹಾಕೋಬೇಕು, ಇದೆಲ್ಲ ಮಾಡ್ಕೋಬೇಕು. ಮತ್ತೆ ಜಾಗ ಖಾಲಿ ಇದೆ, ಯಾರ್ದು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ತಾಟ್ಪಲ್ಗಳನ್ನ ಕಟ್ಟಬಾರ್ದು. ನಿಮ್ದು ಏನ್ ಗಾಡಿ ಇದೆಯೋ, ಏನ್ 3-5 ಅಡಿ ಏನ್ ಗಾಡಿ ಇದೆ ಆ ಗಾಡಿ ಜನ ಬಂದವರಿಗೆ ಪಕ್ಕದಲ್ಲಿ ತಕ್ಷಣದಲ್ಲಿ ಏನೇ ಡಸ್ಟ್ಬಿನ್ ಡಬ್ಬ ಇಡಿ ಕೈಗೆ ಒರೆಸಿದ್ರೆ ಹಣ ಅಲ್ಲಿ ಇಲ್ಲಿ ಎಸಿದೆ ಇಲ್ಲಿ ಹಾಕ್ಬೇಡಿ ಅಂತ ಮತ್ತೆ ಕಸದ ಗಾಡಿಗೆ ತೊಗೊಂಡೋಗಿ ಕೊಡ್ಬೇಕು. ನೀವು ಬರಲಿಲ್ಲ ಅಂದ್ರೆ ನಿಮ್ಮ ಮನೆ ಹತ್ರನೇ ಬರ್ತಾವ ಆ ಗಾಡಿಗೆ ಕೊಡಬೇಕು. ಎಲ್ಲಾ ಕಡೆ CC ಕ್ಯಾಮ್ರಾಗಳಿವೆ. ನೀವೆಲ್ಲಿ ಎಸಿತೀರ ಕಸಗಳನ್ನ ಆಟೋಮೆಟಿಕ್ಲಿ ಅದನ್ನ ಕ್ಯಾಚ್ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನು ತಿಳ್ಕೊಳ್ಳಿ. ಅದ್ರ ತಕ್ಕಂಗೆ ಮಾಡಿ. ಆ ಲೈಸೆನ್ಸ್ ಯಾರು ಕೊಟ್ಟಿದ್ರು ಅವ್ರು ಮಾತ್ರ ಹಾಕ್ತೀವಿ, ಲೈಸೆನ್ಸ್ ಯಾರಿಲ್ಲೋ ಅವ್ರು ಹಾಕೋದು ಬೇಡ. ಈ ಸದ್ಯಕ್ಕೆ ನಿಮ್ಮನ್ನ ವೆಂಡಿಂಗ್ ಝೂನ್ ಆಗಿದೆ, ಆ ವೆಂಡಿಂಗ್ ಝೂನ್ ಅನ್ನ ಏನು ಆಯ್ಕೊಂಡಿದಾರೋ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಇಲ್ದಂಗಿದ್ದು ಸೈಕಲ್ ಪಾರ್ಕ್ ಬಿಡಿ. ನಿಮ್ಗೆ ಏನಿದೆಯೋ ಆ ಮೂಲೆಗೆ ಹಾಕೊಂಡಿರಿ. ಅದೇ ತನಪ್ಪ ಕಾನೂನು, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತೆ ಸಂಬಂಧಪಟ್ಟ ಇಲಾಖೆ ನಿಮ್ಗೇನು ಟ್ರೈನಿಂಗ್ ಕೊಟ್ಟಿರ್ತೋ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಅದ್ರ ತಕ್ಕಂತೆ ನೀವು ನಡಿಬೇಕು. ಅದೇನಾಯ್ತು ಅಂದ್ರೆ ಕಾರ್ಡ್ ರದ್ದಾಗತ್ತೆ. ಇದನ್ನು ಗಮನದಲ್ಲಿರಿ.